ನೋಡಿ, ನಾವು ಪ್ರಮೋಷನ್ ಅಂತ ಹೇಳಿ ಕೆಲವೊಂದು ಕೆಲಸದ ಮೇಲೆ ನಾವು ಬನಶಂಕರಿ ಕಡೆ ಹೋಗಿರ್ತೀರಿ. ಸೊ ಹೋಗಿ ಬರುವಂತ ಸಮಯದಲ್ಲಿ ಏಕಾಏಕಿ ನಿಮಗೆ ಗೊತ್ತಿರುತ್ತೆ, ಇತ್ತೀಚೆಗೆ ನಾನು ಪುರುಷ ಆಯೋಗ ಅಧ್ಯಕ್ಷ ಅಂತ ಹೇಳ್ಕೊಂಡು ಬಿಟು ಸೂರ್ಯ ಅಲಿಯಾಸ್ ಮುತ್ತುರಾಜ್ ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿ ಮಾಡಿರುವಂತದ್ದು. ಸತತ ನನ್ನ ಕಾರಲ್ಲಿ ಏನೇನ್ ನಡೆಯುತ್ತೆ ನನ್ನ ಟ್ರ್ಯಾಪ್ ಮಾಡುವಂಥದ್ದು, ನನ್ನ ಕಾರ್ಗೆ ಟ್ರ್ಯಾಕರ್ ಹಾಕುವಂಥದ್ದು, ಈ ತರ ಎಲ್ಲ ಮಾಡ್ತಾನೆ ಇದ್ದಾನೆ. ಆದ್ರೂ ನಾವ್ ಏನ್ ಮಾಡಿದ್ವಿ, ಕೆಲಸ ಇರೋ ಕಾರಣಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ದಯಾನಂದ ಸಾಗರ್ ಕಾಲೇಜ್ ಹತ್ರ ಸಿಗ್ನಲ್ ಕ್ರಾಸ್ ಮಾಡೋ ಟೈಮಲ್ಲಿ ಬೈಕಲ್ಲಿ ಈ ವಿಟು ಸೂರ್ಯ ಮತ್ತೆ ವಿಶಾಲ್ ಅಂತ ಹೇಳಿ ಇಬ್ರು ಹುಡುಗರು ಬರ್ತಾರೆ. ಬಂದಿದ್ದೆ ಕ್ಯಾಮ್ರಾ ಇಟ್ಕೊಂಡು ನಮ್ಮನ್ನ ವಿಡಿಯೋ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅದನ್ನ ಎಸ್ಕೇಪ್ ಆಗೋದಕ್ಕೆ ಅಲ್ಲಿಂದ ಸುಮ್ಮನೆ ಮುಂದಕ್ಕೆ ಹೋಗಕ್ ಟ್ರೈ ಮಾಡ್ತೀರಿ. ಆದ್ರೂ ಅದು ಯಾರಬ್ ನಗರ್ಗೆ ಹೋಗುವಂತ ರಸ್ತೆ ಮಾರ್ಗದಲ್ಲಿ ಬಂದು ಏಕಾಏಕಿ ನಾವು ಹೋಗ್ತಾ ಇದ್ದಂತ ಕ್ಯಾಬ್ ಮೇಲೆ ಕಲ್ಲು ಎಸೆಯುವಂತ ಕೆಲಸ ಮಾಡ್ತಾನೆ. ಕಲ್ಲು ಎಸೆದ ತಕ್ಷಣ ನಮ್ಮಿಬ್ಬರು ತಲೆಗೆ ಬೀಳ್ತಾ ಇತ್ತು. ನಾವ್ ಹಿಂಗ್ ತಲೆ ಬಗ್ಸ್ಕೊಂಡ್ರೆ ಮಂಜಣ್ಣ ತಲೆಗೆ ಬಿತ್ತು ಅದು ಕಲ್ಲು. ಕೊನೆಗೆ ಮಂಜಣ್ಣನ ಈಚೆ ಹೇಳ್ಕೊಂಡು ಮಂಜಣ್ಣ ನೋಡಿಯೋದು ನಮ್ಮಿಬ್ಬರು ನಡೆಯುವಂತ ಪ್ರಯತ್ನ ಮಾಡ್ತಾನೆ. ಬಟ್ ಪಬ್ಲಿಕ್ ಅಂತ ಇದೆಲ್ಲ, ನಿಜವಾಗ್ಲೂ ಪಬ್ಲಿಕ್ ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ತು. ಇಡೀ ಪಬ್ಲಿಕ್ ಸೇರಿ ಅವ್ನಿಗೆ ಕಳಿಸುವಂತ ಕೆಲಸ ಮಾಡಿದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ನಮ್ಮ ಮೈ ತುಂಬಾ ಸೀರೆ ಉಟ್ಕೊಂಡು ನಮ್ಮ ಪಂಚಾಯತ್ ಕೊಟ್ಟು ನಿಲ್ಲಿಸುವಂತ ಕೆಲಸ ಮಾಡ್ತಾರೆ. ಎಲ್ಲರ ಮೇಲೇನು ವೈಯಕ್ತಿಕ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ತಗೊಂಡ್ಬಂದು ಪಬ್ಲಿಕ್ ಅಲ್ಲಿ ನಮ್ಮ ಮೇಲೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಮಗು ಇರೋದು ನೋಡ್ದಿರಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಬಟ್ಟೆನ ರಸ್ತೆಯಲ್ಲಿ ಹಿಡಿದು ಮಾನಭಂಗ ಮಾಡಿರುವಂತದ್ದು, ಲೈಂಗಿಕ ದೌರ್ಜನ್ಯ ಮಾಡಿರುವಂತದ್ದು ನೋಡಿ ಇಡೀ ಪಬ್ಲಿಕ್ ಕಳಿಸಿರುವಂತ ಕೆಲಸ ಆಗಿದೆ. ಅದು ಬಿಟ್ಟು ಕೆಲವರು ಹೇಳ್ತಾರಲ್ಲ, ಒಬ್ಬ ಪುರುಷನ ಕಾನೂನ ಕೈಗೆ ತಗೊಳ್ಳುವಂತ ರೈಟ್ಸ್ ಕೊಟ್ಟವ್ರು ಯಾರು ಅಂತ. ನಾವ್ ಯಾರು ಕಾನೂನ ಕೈಗೆ ರೈಟ್ಸ್ ತಗೊಂಡಿಲ್ಲ. ಪಬ್ಲಿಕ್ ನೋಡಿ ಅಲ್ಲಿ ನಡೆದಿರುವಂತ ಘಟನೆ ಸಾಕ್ಷಿ ಸಮೇತ CCTV ಕ್ಯಾಮ್ರಾಸ್ ಇದಾವೆ, ಸಿಗುತ್ತೆ. ಪಬ್ಲಿಕ್ ನೋಡಿ ನಮ್ಮನ್ನ ರಕ್ಷಣೆ ಮಾಡಿದೆ, ನಮ್ಮ ಮಾನ ಪ್ರಾಣನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ಕೊಂಡಿದ್ದೀವಿ ಸರ್. ಸರ್, ಇದು ಕೊನೆ ಹಂತ ಅನ್ನೋದಕ್ಕಿಂತ ಕಾನೂನು ಭಯ ಇಲ್ಲ. ಒಂದು ಜೈಲ್ಗೆ ಹೋಗ್ತಾನೆ, ಬೇಲ್ ತಗೊಂಡ್ ಬರ್ತಾನೆ, ಮತ್ತೆ ಬೇಲ್ ತಗೊಂಡ್ ಬರ್ತಾನೆ. ಇದು ಹಂತ ಅನ್ನೋದಿಲ್ಲ. ಯಾವ ಸ್ಟೇಷನ್ ಅಲ್ಲಿ ಅವನ ಮೇಲೆ ನಾನು FIR ಮಾಡಿಸ್ತೀನಿ, ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಟ್ಟುವಂಥದ್ದು, ಆ DCPಗೆ ಕಟ್ಟುವಂಥದ್ದು, ಈ ತರ ಮಾಡ್ತಾನೆ ಇದ್ದಾರೆ. ಬಟ್ ಪೊಲೀಸ್ ಅವರು ಏನ್ ಅವ್ರ ಕಾನೂನು ಚೌಕಟ್ಟಲ್ಲಿ ಆಕ್ಷನ್ ತಗೊಳ್ಬಹುದು ಅಷ್ಟೇ ಮಾತ್ರ ಅವ್ರು ಮಾಡಕ್ ಸಾಧ್ಯ. ಬಟ್ ಅತಿ ಮೀರಿ ಹೋಗ್ತಾ ಇದ್ದಾನೆ. ಕರ್ಮ ಅನ್ನೋದು ಯಾರನ್ನೂ ಬಿಡಿಲ್ಲ. ಇವತ್ತು ಪಬ್ಲಿಕ್ಗೆ ತಳಿಸಿದೆ. ಅವ್ನು ಇಲ್ಲಿಂದ ನಮ್ಮ ಕರ್ನಾಟಕ ಬಿಟ್ಟು ದಯವಿಟ್ಟು, ನನಗೂ ಗೊತ್ತಿಲ್ದಿರೋನ ತಪ್ಪು ಮಾಡಿ ವೈಯಕ್ತಿಕದಲ್ಲಿ ನಾವ್ ಎಲ್ಲಾನು ಏನ್ ಬೇಕು ಏನ್ ಬೇಡ ಅಂತ ಸೆಲೆಕ್ಟ್ ಮಾಡೋರು ಎಲ್ಲೋ ಅಂತೇಳಿ ನನ್ನ ಜೀವನದಲ್ಲಿ ಇಂಥ ಒಂದು ಕೆಟ್ಟ ಹುಳನ ನನ್ನ ಮನೆಗೆ ನನ್ನ ಜೀವನಕ್ಕೆ ಬಿಟ್ಕೊಂಡಿದ್ದು ದೊಡ್ಡ ತಪ್ಪು. ಇವತ್ತೆಲ್ಲೋ ನನ್ನ ಪ್ರಾಣ ಪಾಪ ನನ್ನ ಜೊತೆ ಬಂದು ಇವ್ರು ಏನೋ ಕೆಲಸದ ಮೇಲೆ ಬಂದಿದ್ರು ಸರ್. ಆ ಟೈಮಲ್ಲಿ ನಾನು ಅದೇ ಜಾಗದಲ್ಲಿ ಇದ್ದಾಗ ಮೀಟ್ ಮಾಡಿ ಒಂದು ಪ್ರಮೋಷನ್ ಇತ್ತು, ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಹಂಗೆ ಹೋಗೋಣ ಅಂತೇಳಿ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ. ಬಟ್ ಏಕಾಏಕಿ ಪುಟ್ಟು ಮಗುನು ನೋಡಿದ್ರೆ ಹಲ್ಲೆ ಮಾಡೋದ್ನಲ್ಲ, ಅದಕ್ಕೆ ಹೇಳೋದು ಕರ್ಮ ಅನ್ನೋದು ಕಾನೂನಿದೆ, FIR ಆಗಿದೆ, ಇವತ್ತು ದಾಖಲಾಗಿದೆ. ಸೊ ದಯವಿಟ್ಟು ಯಾವ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರ ಮೇಲೇನು ದೌರ್ಜನ್ಯ ಮಾಡೋದು ಇಲ್ಲ, ಅವ್ರ ಮೇಲೆ ತೇಜೋವಧೆ ಮಾಡುವಂತ ಉದ್ದೇಶ ನಮಗಂತೂ ಇಲ್ಲ. ನೀವು ಅಷ್ಟೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ಕೆಟ್ಟ ಪದಗಳು ಏನ್ ನಿಂದನೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಮಾತ್ರ ನಮ್ಮನ್ನ ನೋಡಿರ್ತೀರಾ. ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಮುಂದೆ ಬಂದು ತಿಳ್ಕೊಳ್ಳಿ ಸರ್. ಕೆಟ್ಟ ಕಮೆಂಟ್ಸ್ ಹಾಕಿ ದಯವಿಟ್ಟು ತೇಜೋವಧೆ ಮಾಡಕ್ ಹೋಗ್ಬೇಡಿ. ಘಟನೆ ನಡೆದಿಷ್ಟೇ, ನಮ್ಮನ್ನ ಫಾಲೋ ಮಾಡ್ಕೊಂಡ್ಬಂದು ನಮ್ಮನ್ನ ಹಲ್ಲೆ ಮಾಡಕ್ಕೆ, ಕೊಲೆ ಮಾಡಕ್ ಬಂದಂತವನು ಅವನೇ ಪಬ್ಲಿಕ್ ಪಾಲಾಗಿದ್ದಾನೆ.